ನಮಸ್ಕಾರ. ಈ ವಿಡಿಯೋಲಿ ನಾವು ಫಸ್ಟ್ PUC ಕೆಮಿಸ್ಟ್ರಿ ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡೋಣ. ಮೊದಲನೇ ಕ್ವೆಶ್ಚನ್, SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ಮೋಲ್. ಫಸ್ಟ್ ಕ್ವೆಶ್ಚನ್ ಆನ್ಸರ್ ಮೋಲ್. Second question, relation between enthalpy change and internal energy change. ಎಂಥಾಲ್ಪಿ ಮತ್ತು ಇಂಟರ್ನಲ್ ಎನರ್ಜಿ ಚೇಂಜ್ಗೆ ರಿಲೇಷನ್ ಏನು ಅಂತ. ಇದರಲ್ಲಿ 3 ಆಪ್ಷನ್ ಇರುತ್ತೆ. ನೋಡೋಣ ಆಮೇಲೆ ಏನು ಮಾಡೋದು ಅಂತ. ಫಸ್ಟ್ ಆಪ್ಷನ್ನು ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಕಾನ್ಸ್ಟೆಂಟ್ ಪ್ರೆಷರಲ್ಲಿ ನಾವು ರಿಲೇಷನ್ಶಿಪ್ ಬರೆದರೆ ಡೆಲ್ಟಾ H ಈಕ್ವಲ್ಸ್ ಡೆಲ್ಟಾ U ಪ್ಲಸ್ P ಡೆಲ್ಟಾ V ಬರೀಬೇಕು. ಇದರ ಅರ್ಥ ಏನು? ಡೆಲ್ಟಾ H ಅಂದರೆ ಚೇಂಜ್ ಇನ್ ಎಂಥಾಲ್ಪಿ, ಡೆಲ್ಟಾ U ಅಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, P ಅಂದರೆ ಪ್ರೆಷರ್, ಕಾನ್ಸ್ಟೆಂಟ್ ಪ್ರೆಷರ್ ಇಲ್ಲಿ, ಡೆಲ್ಟಾ V ಅಂದರೆ ಚೇಂಜ್ ಇನ್ ವಾಲ್ಯೂಮ್. What happens at constant volume? ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಡೆಲ್ಟಾ V 0 ಆಗುತ್ತೆ. ಸೊ ಅದರಿಂದ ಡೆಲ್ಟಾ H ಬಿಕಮ್ಸ್ ಡೆಲ್ಟಾ U. ಮೂರನೇದೊಂದಿದೆ, ಗ್ಯಾಸ್ ಇನ್ವಾಲ್ವ್ ಆಗಿದ್ದರೆ ಫಾರ್ ಸಿಸ್ಟಮ್ಸ್ ವಿತ್ ಗ್ಯಾಸಸ್ ಇನ್ವಾಲ್ವ್ at constant temperature and pressure, so delta H is equal to delta U and delta NG. NG ಅಂದರೆ ಇಲ್ಲಿ ಚೇಂಜ್ ಇನ್ ಗ್ಯಾಸ್ ಮೋಲ್ಸ್. ಸೊ ಔಟ್ಪುಟ್ ಎಷ್ಟು ಗ್ಯಾಸ್ ಮೋಲ್ ಇದೆಯೋ, ಇನ್ಪುಟ್ ಎಷ್ಟು ಗ್ಯಾಸ್ ಮೋಲ್ ಇದೆಯೋ ಅವುಗಳ ಚೇಂಜ್. RT ಅಂದರೆ R is a constant and T is a temperature. ಈ ಮೂರರಲ್ಲಿ ಮೊದಲನೇದು ಬರೆದರೆ ಸಾಕು, ಡೆಲ್ಟಾ H ಈಕ್ವಲ್ಸ್ ಡೆಲ್ಟಾ U ಪ್ಲಸ್ P ಡೆಲ್ಟಾ V. ಮೂರನೇ ಕ್ವೆಶನ್, ವಿಚ್ ಕ್ವಾಂಟಮ್ ನಂಬರ್ ಕರೆಸ್ಪಾಂಡ್ಸ್ ಟು ಪೀರಿಯಡ್ ನಂಬರ್ ಇನ್ ದಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಪೀರಿಯಡ್ ನಂಬರ್ ಅಂದರೆ ರೋ. ಪೀರಿಯಾಡಿಕ್ ಟೇಬಲಲ್ಲಿ ರೋ ಅನ್ನು ಪೀರಿಯಡ್ ಅಂತ ಕರಿತೀವಿ, ಕಾಲಮನ್ನು ನಾವು ಗ್ರೂಪ್ ಅಂತ ಕರಿತೀವಿ. ಸೊ ರೋ ಅನ್ನು ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಫಸ್ಟ್ ಕ್ವಾಂಟಮ್ ನಂಬರ್ N ಅದು ಡಿಸೈಡ್ ಮಾಡುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಕರೆಸ್ಪಾಂಡ್ಸ್ ಟು ದ ಪೀರಿಯಡ್ ನಂಬರ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ನಾಲ್ಕನೇದು, ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಮಾಲಿಕ್ಯೂಲ್. ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಅಂದರೆ ಏನು? ಲೂಯಿಸ್ ಡಾಟ್ ಸ್ಟ್ರಕ್ಚರಲ್ಲಿ ವಿ ಶೋ ಬೋತ್ ಬಾಂಡ್ಸ್ ಆ್ಯಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಈ ಕಾರ್ಬನ್ ಮೊನಾಕ್ಸೈಡಲ್ಲಿ ಎಷ್ಟು ಬಾಂಡ್ ಇದೆ? ಕಾರ್ಬನ್ ಮೊನಾಕ್ಸೈಡಲ್ಲಿ ಒಂದು ಬಾಂಡ್ ಇದೆ, ಅದು ಟ್ರಿಪಲ್ ಬಾಂಡ್. ಸೊ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಒಂದು ಟ್ರಿಪಲ್ ಬಾಂಡ್ ಇದೆ. ಇಲ್ಲಿಗೆ ಬಿಡ್ಬೋದಾ? ಇಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರೀಬೇಕು. ಯಾಕೆ? ಟ್ರಿಪಲ್ ಬಾಂಡ್ ಟೋಟಲಿ 6 ಎಲೆಕ್ಟ್ರಾನ್ಸ್. ಸೊ ನೀವು ಪ್ರತಿ ಲೈನಲ್ಲಿ 2 ಎಲೆಕ್ಟ್ರಾನ್. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್? 6 ಎಲೆಕ್ಟ್ರಾನ್ ಇರುತ್ತೆ. ಬಟ್ ಕಾರ್ಬನ್ಗೆ ಮತ್ತು ಆಕ್ಸಿಜನ್ಗೆ 8 ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬೇಕು. ಸೊ 2 ಎಲೆಕ್ಟ್ರಾನನ್ನು ನಾವು ಬರಿಬೇಕಾಗುತ್ತೆ. ಅದನ್ನು ಒಟ್ಟಿಗೆ ಬರಿತೀವಿ, ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದನ್ನು ಲೋನ್ ಪೇರ್ ಅಂತ ಹೇಳ್ತೀವಿ. ಸೊ ಇದು 2 ಪೇರ್ ಆಫ್ ಎಲೆಕ್ಟ್ರಾನ್.
ಇದು ಕೂಡ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇದು ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಮಾಲಿಕ್ಯೂಲ್. 5ನೇ ಕ್ವೆಶ್ಚನ್. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಪೆರಾಕ್ಸೈಡ್. ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರು ಆಲ್ಮೋಸ್ಟ್ ಆಲ್ವೇಸ್ ಈಸ್ -2. ಆಯಿತಾ? ಮೋಸ್ಟ್ ಕಾಂಪೌಂಡ್ಗಳಲ್ಲಿ -2. ಪೆರಾಕ್ಸೈಡಲ್ಲಿ -1. ಸೊ ಇನ್ ಪೆರಾಕ್ಸೈಡ್ಸ್ ಇಟ್ ಈಸ್ -1. ಮತ್ತು ಫ್ಲೂರಿನ್ ಜೊತೆ ಕಾಂಪೌಂಡ್ OF2 ಎಕ್ಸಾಂಪಲಲ್ಲಿ ಇಟ್ ಈಸ್ +2. ಈ ಮೂರನ್ನು ಜ್ಞಾಪಕ ಇಟ್ಕೊಳ್ಳಿ. ಆಕ್ಸಿಜನ್ದು ಜನರಲಿ ಆಕ್ಸಿಡೇಷನ್ ನಂಬರ್ -2, ಪೆರಾಕ್ಸೈಡಲ್ಲಿ -1, ಫ್ಲೂರಿನ್ ಜೊತೆ OF2 ಅಲ್ಲಿ +2. ಸೊ ಈ ಕ್ವೆಶನ್ಗೆ ಆನ್ಸರು -1. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆವಿ ವಾಟರ್. ಹೆವಿ ವಾಟರ್ ಅಂದರೆ D2O ಅಂತ ಬರಿತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ D2O. ಈ ಡಿ ಅಂದರೆ ಏನು? ಡಿ ಅಂದರೆ ಡ್ಯೂಟೇರಿಯಂ ಅಂತ ಹೇಳ್ತೀವಿ. ಇದೇನಿದು ಡ್ಯೂಟೇರಿಯಂ? ಇಟ್ ಈಸ್ ಒನ್ ಆಫ್ ದ 2 ಸ್ಟೇಬಲ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನ್ 2 ಐಸೋಟೋಪ್ ಇರುತ್ತೆ, ಸ್ಟೇಬಲ್ ಐಸೋಟೋಪ್. ಒಂದು ಪ್ರೋಟಿಯಂ, ಇನ್ನೊಂದು ಡ್ಯೂಟೇರಿಯಂ. ಈ ಡ್ಯೂಟೇರಿಯಂ ನ್ಯೂಕ್ಲಿಯಸ್ atom, it contains 1 proton and 1 neutron, whereas the far more common protium has no neutrons. So normally ಸಿಗುವಂಥ ಹೈಡ್ರೋಜನ್ನಲ್ಲಿ ನ್ಯೂಟ್ರಾನ್ ಇರಲ್ಲ. ಅದೇ ಡ್ಯೂಟೇರಿಯಮಲ್ಲಿ 1 ಪ್ರೋಟಾನ್ 1 ನ್ಯೂಟ್ರಾನ್ ಇರುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆವಿ ವಾಟರ್ ಇಸ್ D2O. Biological importance of potassium. Potassiumದು biological importance. ಸೊ potassium ನಮ್ಮ ಸೆಲ್ಲಲ್ಲಿ ಇರುತ್ತೆ. Potassium ions are present in cell fluids where ಏನು ಮಾಡುತ್ತೆ ಅದು? 3 ಯೂಸ್ ಕೇಸ್ ಇದೆ, ನೀವು ಯಾವುದಾದ್ರೂ ಒಂದು ಬರೀರಿ. It activates many enzymes. It participates in oxidation of glucose to produce ATP. ATP ಪ್ರೊಡ್ಯೂಸ್ ಮಾಡೋಕ್ಕೆ ಪಾರ್ಟಿಸಿಪೇಟ್ ಮಾಡುತ್ತೆ. ಮೂರನೇದು ಸೋಡಿಯಂ ಜೊತೆ ವಿತ್ ಸೋಡಿಯಂ is responsible for transmission of nerve signals. ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು. So it can activate enzymes, it can participate in oxidation of glucose to produce ATP, and it is responsible for transmission of nerve signals along with sodium. So, 7ನೇ question. 8ನೇ question. ಯಾವ alkaline earth metal, which alkaline earth metal gives brick red color? So ಬೆಂಕಿಗಿಟ್ಟರೆ ಯಾವುದು ಬ್ರಿಕ್ ರೆಡ್ ಕಲರ್ ಕೊಡುತ್ತೆ? ಇದಕ್ಕೆ ಆನ್ಸರ್ ಕ್ಯಾಲ್ಶಿಯಂ. ಬಟ್ ಸ್ವಲ್ಪ ಕಲಿಯೋಣ. ಕ್ಯಾಲ್ಶಿಯಂ, ಸ್ಟ್ರಾಂಟಿಯಂ ಆ್ಯಂಡ್ ಬೇರಿಯಂ, ಇವು 3 ಆಲ್ಕಲೈನ್ ಅರ್ತ್ ಮೆಟಲ್. ದೇ ಗಿವ್ ರೆಡ್, ಕ್ರಿಮ್ಸನ್ ಆ್ಯಂಡ್ ಆ್ಯಪಲ್ ಗ್ರೀನ್ ಕಲರ್ಸ್ ರೆಸ್ಪೆಕ್ಟಿವ್ಲಿ. ಅದರ ಅರ್ಥ ಏನು? ಕ್ಯಾಲ್ಶಿಯಂ ಬ್ರಿಕ್ ರೆಡ್ ಕೊಡುತ್ತೆ, ಸ್ಟ್ರಾಂಟಿಯಂ ಕ್ರಿಮ್ಸನ್ ಕಲರ್ ಕೊಡುತ್ತೆ, ಮತ್ತು ಬೇರಿಯಂ ಆ್ಯಪಲ್ ಗ್ರೀನ್ ಕಲರ್ ಕೊಡುತ್ತೆ. ಯಾಕೆ ಕಲರ್ ಕೊಡುತ್ತೆ? ಏನಾಗುತ್ತೆ ಅಂದರೆ, ಇನ್ ಫ್ಲೇಮ್ ದ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್ ಅಂದರೆ ಹೊರಗಿನ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಇಟ್ ಗೋಸ್ ಟು ಹೈಯರ್ ಎನರ್ಜಿ ಲೆವೆಲ್ಸ್. ಅದಲ್ಲೇ ಇರಲ್ಲ. ವೆನ್ ದೇ ಕಮ್ ಬ್ಯಾಕ್, ವೆನ್ ದೇ ಡ್ರಾಪ್ ಬ್ಯಾಕ್ ಟು ದ ಗ್ರೌಂಡ್ ಸ್ಟೇಟ್, ಅಂದರೆ ಲೋವರ್ ಲೆವೆಲ್ಸ್ಗೆ ವಾಪಸ್ ಬಂದಾಗ, the energy is emitted in the form of visible light. ಸೊ ಕ್ಯಾಲ್ಶಿಯಂ ಕೇಸಲ್ಲಿ ಅದು ಬ್ರಿಕ್ ರೆಡ್ ಲೈಟನ್ನು ಎಮಿಟ್ ಮಾಡುತ್ತೆ.
ಕ್ರಿಮ್ಸನ್ ಕಲರ್ನ ಎಮಿಟ್ ಮಾಡೋದು ಸ್ಟ್ರಾಂಟಿಯಂ ಮತ್ತು ಆ್ಯಪಲ್ ಗ್ರೀನ್ನ ಬೇರಿಯಂ. ಈ ಕ್ವೆಶನ್ಗೆ ಆನ್ಸರು ಕ್ಯಾಲ್ಶಿಯಂ ಗಿವ್ಸ್ ಬ್ರಿಕ್ ರೆಡ್ ಕಲರ್, ದ ಫ್ಲೇಮ್. ಬಕ್ಮಿನಿಸ್ಟರ್ ಫುಲರೀನ್ ಇದರ ಶೇಪ್ ಏನು? ಇದನ್ನು ನೀವು ತುಂಬ ಸಲ ಕೇಳಿರ್ತೀರ. ಇದರ ಶೇಪು ಫುಟ್ಬಾಲ್ ಶೇಪ್. The Buckminster Fullerene has the shape of a football. ಹಿಂಗಿರುತ್ತೆ, ಈ ಥರ ಇರುತ್ತೆ ಚಿತ್ರ. 10ನೇ ಕ್ವೆಶನ್. ನೇಮ್ ದ ಗ್ಯಾಸ್ ವಿಚ್ ಫಾರ್ಮ್ಸ್ ಕಾಂಪ್ಲೆಕ್ಸ್ ಕಾರ್ಬೋಕ್ಸಿ ಹಿಮೋಗ್ಲೋಬಿನ್. ಸೊ ಇದು ಕಾರ್ಬನ್ ಮೊನಾಕ್ಸೈಡ್. ಇದು ಯಾಕೆ ಅಂತ, ಕಾರ್ಬನ್ ಮೊನಾಕ್ಸೈಡು ನಮಗೆ ಟಾಕ್ಸಿಕ್ ಅಂದರೆ ಪಾಯ್ಸನಸ್. Why? Because it competes with oxygen and binds to the hemoglobin. ಹಿಮೋಗ್ಲೋಬಿನ್ಗೆ ಬೈಂಡ್ ಮಾಡುತ್ತೆ. ಏನು ಮಾಡೋಕ್ಕೆ? ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕ್ರಿಯೇಟ್ ಮಾಡೋಕ್ಕೆ. Not only that, it has 250 times greater affinity, binding affinity, to hemoglobin than oxygen. So, oxygen kinta carbon monoxide, it is 250 times greater binding affinity. Andre 250 times ಜಾಸ್ತಿ ಬೈಂಡಿಂಗ್ ಅಫಿನಿಟಿ ಇರುತ್ತೆ. ಅದರಿಂದ ಏನಾಗುತ್ತೆ? ಸೊ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ, ಕಾರ್ಬನ್ ಮೊನಾಕ್ಸೈಡ್ ಒಟ್ಟಿಗೆ ಇದ್ದರೆ ಆವಾಗ ಅದು ಕಾರ್ಬನ್ ಮೊನಾಕ್ಸೈಡೇ ವಿನ್ ಆಗುತ್ತೆ. ಸ್ವಲ್ಪ ಕಾರ್ಬನ್ ಮೊನಾಕ್ಸೈಡ್ ಇದ್ದರೂ ಟಾಕ್ಸಿಕ್ ಟು ಹ್ಯೂಮನ್ಸ್, ಅಂದರೆ ಪಾಯ್ಸನಸ್. ಈ ಕ್ವೆಶನ್ಗೆ ಆನ್ಸರು ಕಾರ್ಬನ್ ಮೊನಾಕ್ಸೈಡ್. ವಿಚ್ ಗ್ಯಾಸ್ ಇಸ್ ಲಿಬರೇಟೆಡ್ ಇನ್ ಡೂಮಾಸ್ ಪ್ರಾಸೆಸ್. ಡೂಮಾಸ್ ಪ್ರಾಸೆಸನ್ನು ನಾವು ಯೂಸ್ ಮಾಡೋದು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನೈಟ್ರೋಜನ್ ಇದೆಯಾ ಅಂತ ಪತ್ತೆ ಮಾಡೋಕ್ಕೆ. ಸೊ ಅದಕ್ಕೆ ಏನು ಮಾಡ್ತೀವಿ? ಸೊ ದ ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ when heated with copper oxide in an atmosphere of carbon dioxide, it yields free nitrogen. In addition to carbon dioxide and ವಾಟರ್. ಸೊ ನೈಟ್ರೋಜನ್ ಇರುವಂತಹ ಆರ್ಗ್ಯಾನಿಕ್ ಕಾಂಪೌಂಡನ್ನು ನಾವು ಕಾಪರ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆ ಹೀಟ್ ಮಾಡಿದ್ರೆ ಫ್ರೀ ನೈಟ್ರೋಜನ್ ಬರುತ್ತೆ. ಸೊ ಈ ಕ್ವೆಶನ್ಗೆ ಆನ್ಸರು ನೈಟ್ರೋಜನ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನೈಟ್ರೋಜನ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. 12ನೇ ಕ್ವೆಶನ್. ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಇನ್ ದ ಲ್ಯಾಬ್ ಫ್ರಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಬೈ ವೋಲರ್. ಸೊ ವೋಲರ್ ಏನು ಮಾಡಿದ್ರು? 1828 ಸಿಂಥಸೈಸ್ ಅಂದರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ರು ಏನು ಆರ್ಗ್ಯಾನಿಕ್ ಕಾಂಪೌಂಡ್. ಯಾವುದು? ಯೂರಿಯಾನ ಕ್ರಿಯೇಟ್ ಮಾಡಿದ್ರು. ಯಾವುದರಿಂದ? ಇನ್ಆರ್ಗ್ಯಾನಿಕ್ ಕಾಂಪೌಂಡಿಂದ ಮಾಡಿದ್ರು. ಯಾವುದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್? ಅಮೋನಿಯಂ ಸಯನೇಟ್. ಅದನ್ನು ಹೀಟ್ ಮಾಡಿ ಮಾಡಿದ್ರು. ಕ್ವೆಶನ್ಗೆ ಆನ್ಸರ್ ಏನು? ಯೂರಿಯಾ. ಇದ್ರ ಇಂಪಾರ್ಟೆನ್ಸ್ ಏನಂದರೆ, ಅದುವರೆಗೂ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಹಾಗೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸಿಂದ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ ಜನ ನಂಬಿದ್ರು. ಇವ್ರು ಫಸ್ಟ್ ಟೈಮ್ ತೋರಿಸಿದ್ದು ಇನ್ಆರ್ಗ್ಯಾನಿಕ್ಕಿಂದನೂ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ರಿಯೇಟ್ ಮಾಡ್ಬೋದು, ಏನು ಸ್ಪೆಷಲ್ ಏನಿಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಅಂತ. ಅದು 3ನೇದು. ಮೆನ್ಷನ್ ದ ಕ್ಯಾಟಲಿಸ್ಟ್ ಇನ್ Friedel-craft's alkylation. ಆಲ್ಕೈಲೇಷನ್ ಅಂದರೆ ಆಲ್ಕೈಲ್ ಗ್ರೂಪನ್ನು ಆರೋಮ್ಯಾಟಿಕ್ ಗ್ರೂಪ್ಗೆ ಸಿಕ್ಸೋದು. Friedel-craft's alkylation involves the alkylation of an aromatic. Aromatic ಅಂದರೆ ಬೆನ್ಝೀನ್ is an example. ರಿಂಗ್ ಇರೋದು.
using alkyl halides and strong Lewis acid such as aluminium chloride. So, ಇಲ್ಲೊಂದು ಎಕ್ಸಾಂಪಲ್ ಇದೆ. ಬೆನ್ಝೀನು ಮತ್ತು ಮಿಥೈಲ್ ಕ್ಲೋರೈಡ್ ಆ್ಯಡ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ CH3 ಬೆನ್ಝೀನ್ಗೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಸೊ ಅದು ಟೌಲೀನ್ ಅಂತ ಕರಿತೀವಿ. ಮತ್ತು ಹೈಡ್ರೋಜನ್ ಕ್ಲೋರೈಡ್ HCl ಸಿಗುತ್ತೆ. ಸೊ ಈ CH3 ಹೋಗಿ ಬೆನ್ಝೀನಲ್ಲಿ ಅಟ್ಯಾಚ್ ಆಗೋದು. CH3 ಇಸ್ ಅನ್ ಆಲ್ಕೈಲ್ ಗ್ರೂಪ್, ಮಿಥೈಲ್ ಗ್ರೂಪ್. ಅದು ಅರೋಮ್ಯಾಟಿಕ್ ರಿಂಗ್, ಈ ಕೇಸಲ್ಲಿ ಬೆನ್ಝೀನ್ ರಿಂಗ್, ಅದಕ್ಕೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ. ಸೊ ಇದನ್ನು ನಾವು ಆಲ್ಕೈಲೇಷನ್ ಆಫ್ ಅರೋಮ್ಯಾಟಿಕ್ ರಿಂಗ್ ಅಂತ ಹೇಳ್ತೀವಿ. ಈ ಕ್ವೆಶನಿಗೆ ಆನ್ಸರು ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸಿಗ್ನಿಫಿಕೆನ್ಸ್ ಆಫ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD. ಸೊ BODನ ನಾವು ಪೊಲ್ಯೂಷನ್ ರಿಲೇಟೆಡ್ ಟಾಪಿಕಲ್ಲಿ ಕಲಿತೀವಿ. ಏನು BOD ಅಂದರೆ, ಇಟ್ ಈಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ by bacteria to break down the organic matter present in a certain volume of sample of water. ಸೊ ಒಂದು ನೀರು, ಸೊ ಎಲ್ಲೋ ಕೆರೆ, ಬಾವಿ ಅಥವಾ ಸಿವೇಜ್ ಇದ್ರ ನೀರನ್ನು ತೊಗೊಂಡ್ರೆ ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಅದನ್ನು ಬ್ಯಾಕ್ಟೀರಿಯಾ ಯೂಶಲಿ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಎಷ್ಟು ಆಕ್ಸಿಜನ್ ಬೇಕು ಆ ಆರ್ಗ್ಯಾನಿಕ್ ಮ್ಯಾಟರನ್ನು ಬ್ಯಾಕ್ಟೀರಿಯಾ ಬ್ರೇಕ್ ಡೌನ್ ಮಾಡೋಕ್ಕೆ? ಜಾಸ್ತಿ ಆಕ್ಸಿಜನ್ ಬೇಕಾದರೆ ಆವಾಗ ಬ್ಯಾಕ್ಟೀರಿಯಾನೇ ಎಲ್ಲ ಆಕ್ಸಿಜನ್ ಖರ್ಚು ಮಾಡಿಬಿಡುತ್ತೆ. ಸೊ ಅಲ್ಲಿ ಫಿಶ್ ಮತ್ತು ಅದರ್ ನೀರಲ್ಲಿರುವಂತಹ ಜೀವಿಗಳಿಗೆ ಆಕ್ಸಿಜನ್ ಇರಲ್ಲ. ಸೊ ಇದರ ಬಯೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಏನಂದರೆ, it is a measure of amount of organic matter in water. So clean water BOD ಎಷ್ಟಿರುತ್ತೆ? 5 parts per million. ಅಂದರೆ ಮಿಲಿಯನ್ ಪಾರ್ಟ್ಸಲ್ಲಿ 5 ಇರುತ್ತೆ. ಅದೇ ಹೈಲಿ ಪೊಲ್ಯೂಟೆಡ್ ವಾಟರ್ BOD ಎಷ್ಟಿರುತ್ತೆ? 17 parts per million. ppm ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಇದು BOD ಸಿಗ್ನಿಫಿಕೆನ್ಸ್. ಇದನ್ನು ಪೊಲ್ಯೂಷನ್ ಎಷ್ಟು ಪೊಲ್ಯೂಟೆಡ್ ಇದೆ ಅದನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. 15ನೇ ಕ್ವೆಶನ್ ಏನು? ಆ್ಯಸಿಡ್ ರೈನ್ ಅಂದರೆ ಏನು? ನಾರ್ಮಲಿ ನಾವು ಮಳೆ ಬಂದರೆ ರೈನ್ ವಾಟರ್ ಅದು ಸ್ವಲ್ಪ ಅಸಿಡಿಕ್ ಆಗಿರುತ್ತೆ. ಸೊ pH ವ್ಯಾಲ್ಯೂ 5.6 ಆಗಿರುತ್ತೆ. ಯಾಕೆ? ಡ್ಯೂ ಟು ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ H+ ions formed by the reaction of water, is rainwater, with carbon dioxide present in the atmosphere. ಅಟ್ಮಾಸ್ಫಿಯರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿ ವಾಟರು ಸ್ವಲ್ಪ H+ ions ಆಗಿ ಅದು ಸ್ವಲ್ಪ ಅಸಿಡಿಕ್ ಆಗಿರುತ್ತೆ. 5.6. ನ್ಯೂಟ್ರಲ್ ಇರೋದು 7 ಅಲ್ವಾ pH. ಸೊ 7ಕ್ಕಿಂತ ಕಮ್ಮಿ ಇದ್ದರೆ ಆ್ಯಸಿಡ್. ಈ 5.6ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಆ್ಯಸಿಡ್ ರೈನ್ ಅಂತ ಹೇಳ್ತೀವಿ. ಸೊ ಆ್ಯಸಿಡ್ ರೈನ್ ಇಸ್ ಎ ರೈನ್ ದಟ್ ಹ್ಯಾಸ್ ಹೈಯರ್ ಲೆವೆಲ್ಸ್ ಆಫ್ ಹೈಡ್ರೋಜನ್ ions. ಅಥವಾ pH ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 5.6. ಯಾಕಾಗತ್ತೆ ಆ್ಯಸಿಡ್ ರೈನ್? ಪೊಲ್ಯೂಷನ್ ಅಗೇನ್. is caused by emission of sulfur dioxide, nitrogen oxides, which react with water react with the water molecules in the atmosphere to produce
acids. ಸೊ ಇದು ಆ್ಯಸಿಡ್ ರೈನ್. 16ನೇ ಕ್ವೆಶನ್ ಹೋಗೋಣ. ಸೊ ಇದು 2 ಮಾರ್ಕ್ ಕ್ವೆಶನ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇ. ಸೊ ಕ್ಯಾಥೋಡ್ ರೇನ ನೀವು ಆಟಮ್ ಕಲಿಯುವಾಗ ಕಲ್ತಿರ್ತೀರ. ಸೊ ಕ್ಯಾಥೋಡ್ ರೇ ಅಂದರೆ ಏನು? ಕ್ಯಾಥೋಡ್ ರೇ ಅಂದರೆ ಇಟ್ ಇಸ್ ಜಸ್ಟ್ ಅ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್. ಅದು ಎಲೆಕ್ಟ್ರಾನ್ಸಿಂದ ಮಾಡಲ್ಪಟ್ಟಲಾಗಿರುತ್ತೆ. ಸೊ ಈ ಎಲೆಕ್ಟ್ರಾನ್ ರೇ ಏನೇನು ಪ್ರಾಪರ್ಟಿ? 4 ಪ್ರಾಪರ್ಟಿ ಬರಿತೀನಿ ಇಲ್ಲಿ, ನೀವು ಯಾವುದಾದ್ರೂ 2 ಬರೀರಿ. The cathode rays, they start from cathode and move towards the anode. So cathode ray tube ಅಲ್ಲಿ cathode ಇಂದ ಶುರುವಾಗಿ anode ಕಡೆ ಹೋಗುತ್ತೆ. ಎರಡನೇದು, in the absence of electrical and magnetic field. Electric field ಇಲ್ಲ ಅಂದರೆ, magnetic field ಇಲ್ಲ ಅಂದರೆ, they travel in straight lines. Straight line travel ಮಾಡುತ್ತೆ. ಅದೇ ಥರ ಮೂರನೇದು, ಇನ್ ದ ಪ್ರೆಸೆನ್ಸ್ ಆಫ್, ಸೊ ಏನಾಗುತ್ತೆ ಎಲೆಕ್ಟ್ರಿಕಲ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ, ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ದೇ ಬಿಹೇವ್ ಲೈಕ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಎಲೆಕ್ಟ್ರಾನ್ಸ್ ಥರ ಬಿಹೇವ್ ಮಾಡುತ್ತೆ, ಯಾಕಂದರೆ ಇಟ್ ಈಸ್ ಮೇಡ್ ಆಫ್ ಎಲೆಕ್ಟ್ರಾನ್ಸ್. Final property, cathode ray behavior, their behavior does not depend on the material. ಇದು important, ಇದು does not depend on the material of electrodes. So ನೀವು ಯಾವುದೇ ಮೆಟೀರಿಯಲ್ ಯೂಸ್ ಮಾಡಿ, it does not depend. Nature of the gas present in the cathode ray tube. ಸೊ ಯಾವ ಗ್ಯಾಸ್ ಹಾಕ್ತೀರಾ, ಯಾವ ಎಲೆಕ್ಟ್ರೋಡ್ ಯೂಸ್ ಮಾಡ್ತೀರಾ, ಮ್ಯಾಟರ್ ಅದರದ್ದು ಬಿಹೇವಿಯರ್ ಚೇಂಜ್ ಆಗಲ್ಲ. ಈ 4ರಲ್ಲಿ ಯಾವುದು 2 ಬರೆದ್ರು ಬರಿಬೋದು ನೀವು. 17ನೇ ಕ್ವೆಶನ್, ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂದರೆ ಏನು? ಒಂದು ಎಕ್ಸಾಂಪಲ್ ಕೊಡಿ. ವಾಟ್ ಈಸ್ ಎಕ್ಸೋಥರ್ಮಿಕ್ ಪ್ರಾಸೆಸ್ ಆ್ಯಂಡ್ ಗಿವ್ ಎನ್ ಎಕ್ಸಾಂಪಲ್. ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂದರೆ is a process or a reaction that releases energy. ಎನರ್ಜಿ ರಿಲೀಸ್ ಮಾಡುತ್ತೆ. ಎನರ್ಜಿ ಬೇಕಾಗಲ್ಲ, ಎನರ್ಜಿ ರಿಲೀಸ್ ಮಾಡುತ್ತೆ. ಎಲ್ಲಿಂದ? ಫ್ರಮ್ ದ ಸಿಸ್ಟಮ್ ಟು ಇಟ್ಸ್ ಸರೌಂಡಿಂಗ್ಸ್. ಸಿಂಪಲ್ ಎಕ್ಸಾಂಪಲ್, ಕಂಬಷನ್ ಆಫ್ ಫ್ಯೂಯಲ್. ಏನು ಫ್ಯೂಲ್ಗಳನ್ನು ಯೂಸ್ ಮಾಡ್ತೀವಿ, ವುಡ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಅಥವಾ ಆಯಿಲ್ ಆಗಿರ್ಬೋದು, ಪೆಟ್ರೋಲಿಯಂ, ಅದನ್ನು ಸುಟ್ಟರೆ ಎನರ್ಜಿ ಸಿಗುತ್ತೆ. ಎನ್ ಎಕ್ಸಾಂಪಲ್. ಸೊ ಫಾರ್ ಎಕ್ಸಾಂಪಲ್ನ ನಾವು ಮೀಥೇನನ್ನು ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಬರ್ನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಎಕ್ಸೋಥರ್ಮಿಕ್ ಪ್ರಾಸೆಸ್. 18th ಕ್ವೆಶನ್, ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ಸ್. ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ಸ್ ಅಂದರೆ ಏನು? ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ ಅಂದರೆ ದೇ ಆರ್ ಎಲಿಮೆಂಟ್ಸ್ ಆಫ್ಟರ್ ಯುರೇನಿಯಂ. ಪೀರಿಯಾಡಿಕ್ ಟೇಬಲಲ್ಲಿ ಯುರೇನಿಯಂನ ನಂತರ ಎಲಿಮೆಂಟ್ಸು ಟ್ರಾನ್ಸ್ಯುರೇನಿಯಂ. ಅವುಗಳ ಅಟಾಮಿಕ್ ನಂಬರ್ 92ಗಿಂತ ಜಾಸ್ತಿ ಇರುತ್ತೆ. ಯಾಕೆ? ಯುರೇನಿಯಮ್ದು ಅಟಾಮಿಕ್ ನಂಬರ್ 92. ಪ್ಲುಟೋನಿಯಂ ಒಂದು ಎಕ್ಸಾಂಪಲ್. ಅಟಾಮಿಕ್ ನಂಬರ್ ಅದರದ್ದು 94. ಪ್ಲುಟೋನಿಯಂ ಇಸ್ ಎನ್ ಎಕ್ಸಾಂಪಲ್. ಸೊ ನೀವು ಪೀರಿಯಾಡಿಕ್ ಟೇಬಲ್ ಈ ಥರ ಬರೆದ್ರೆ ಯುರೇನಿಯಂ ಇಲ್ಲಿದೆ 92. ಸೊ ಅದರ ನಂತರ ಇರುವಂತಹ ಎಲಿಮೆಂಟು 93, 94, 102 ತನಕ, ಮತ್ತು ಈ ಎಲಿಮೆಂಟ್ಗಳು 103 ಇಂದ 118, ಇವೆಲ್ಲ ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ಸ್. ಇವೆಲ್ಲ ಹೈಲಿ ಅನ್ಸ್ಟೇಬಲ್, ಅವೆಲ್ಲ ಡಿಕೆ ಆಗಿ ಲೋವರ್ ಅಟಾಮಿಕ್ ನಂಬರ್ಗೆ ಬರುತ್ತೆ. ಇದು ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ಸ್. 19ನೇ ಕ್ವೆಶನ್. ಸೊ ಈ ಥರ BF2 ಇದರ ಡ್ರೈಪೋಲ್ ಮೂಮೆಂಟ್ 0. ಯಾಕೆ? ಸೊ ಈ ಚಿತ್ರ ನೋಡಿದ್ರೆ ನೀವು
It is because two equal bond dipoles point in opposite direction and cancel the effect of each other. Twentieth, hydrogen bond andre enu? Mention the type of hydrogen bonding involved in o-nitrophenol. Hydrogen bond andre it is a attractive force. So it's an attractive force. Yavadra madhya? That binds hydrogen matte hydrogen of one molecule with electronegative atom, and usually fluorine, oxygen, nitrogen of another molecule. So typically one hydrogen atom of one molecule and electronegative atom of another molecule, ಇವುಗಳ ಮಧ್ಯೆ ಇರುವಂಥ ಅಟ್ರಾಕ್ಷನ್ ಅನ್ನು ನಾವು ಹೈಡ್ರೋಜನ್ ಬಾಂಡ್ ಅಂತ ಹೇಳ್ತೀವಿ. ಸೊ ಈ ಥರ ಎಕ್ಸಾಂಪಲ್ ತೊಗೊಂಡ್ರೆ o-nitrophenolದು. o-nitrophenolಲ್ಲಿ ಎಲ್ಲಿರುತ್ತೆ ನೋಡಿ, ಇಲ್ಲೊಂದು ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ನು ಒಂದು ಆಕ್ಸಿಜನ್ಗೆ ಆಲ್ರೆಡಿ ಬಾಂಡ್ ಆಗಿದೆ. ಆಮೇಲೆ ಇನ್ನೊಂದು ಆಕ್ಸಿಜನ್ಗೆ ಅದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಈ ಥರ ಕೇಸು, ಇನ್ ದ ಕೇಸ್ ಆಫ್ o-nitrophenol, type of hydrogen bonding is intramolecular hydrogen bonding. Intramolecular ಅಂದರೆ ಬೇರೆ ಬೇರೆ ಮಾಲಿಕ್ಯೂಲ್ ಅಲ್ಲ, ಅದೇ ಮಾಲಿಕ್ಯೂಲ್. It is same molecule. It is formed when hydrogen atom is in between two highly electronegative fluorine, oxygen, nitrogen ಯಾವುದಾದ್ರೂ ಇರ್ಬೋದು atoms present within the same molecule. ಇದು ಇಂಪಾರ್ಟೆಂಟ್. ಸೇಮ್ ಮಾಲಿಕ್ಯೂಲ್ ಅನ್ನೋದು ಇಂಪಾರ್ಟೆಂಟ್. ಇಂಟರ್ ಮಾಲಿಕ್ಯುಲರ್ ಅಂದರೆ ಬೇರೆ ಬೇರೆ ಮಾಲಿಕ್ಯೂಲ್, ಇಂಟ್ರಾ ಮಾಲಿಕ್ಯುಲರ್ ಅಂದರೆ ಸೇಮ್ ಮಾಲಿಕ್ಯೂಲ್. ಸೊ o-nitrophenolಲ್ಲಿ ಇದು ಸೇಮ್ ಮಾಲಿಕ್ಯೂಲಲ್ಲಿ ಇರುವಂತಹ ಅಟ್ರಾಕ್ಟಿವ್ ಫೋರ್ಸ್, ಅದನ್ನು ಹೈಡ್ರೋಜನ್ ಬಾಂಡ್ ಅಂತೀವಿ. ಈ ಥರ 20 ಕ್ವೆಶ್ಚನನ್ನು ಈ ವಿಡಿಯೋಲಿ ನೋಡಿದ್ವಿ. ಮುಂದಿನ ವಿಡಿಯೋಲಿ ಬಾಕಿ ಕ್ವೆಶ್ಚನ್ ನೋಡೋಣ. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.